ನಮಸ್ಕಾರ. ಹರಿ ಓಂ. ಇಂದು ನಾವು ಕೃತಿಕಾ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಒಂದು ನಕ್ಷತ್ರವನ್ನು ಕೆಲವು ಗ್ರಹಗಳು ಆಳುತ್ತವೆ. ಗ್ರಹಗಳ ಪ್ರಭಾವ ಹಾಗೂ ಅವುಗಳ ಅಧಿಪತಿಯ ಅನುಸಾರ ವ್ಯಕ್ತಿಯ ಭಾವನೆ ಹಾಗೂ ವರ್ತನೆಗಳು ಇರುತ್ತವೆ ಎಂದು ಹೇಳಲಾಗುವುದು. ಈ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಯನ್ನು ಹೊಂದುತ್ತಾರೆ. 2, 3, 4ನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗುತ್ತಾರೆ. ಮೊದಲನೇ ಪಾದದಲ್ಲಿ ಜನಿಸಿದವರನ್ನು ಮಂಗಳ ಆಳುವನು. ವೃಷಭ ರಾಶಿಯಲ್ಲಿ ಬರುವವನು ಶುಕ್ರನು ಆಳುತ್ತಾನೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ಕಾರಣದಿಂದಾಗಿ ಇವರು ಬಾಲ್ಯದಿಂದಲೂ ಓದುವ ಮತ್ತು ಬರೆಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಅಂತೆಯೇ ವಿದ್ಯಾಭ್ಯಾಸದಲ್ಲಿಯೂ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವರು. ಅನೇಕ ವಿಷಯದಲ್ಲಿ ಪಂಡಿತರು ಎನಿಸಿಕೊಳ್ಳುತ್ತಾರೆ. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಸ್ವಾಭಿಮಾನಿಗಳು ಮತ್ತು ಉನ್ನತ ಪ್ರಜ್ಞೆ ಹೊಂದಿರುತ್ತಾರೆ. ಇವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ಇವರು ತಿನ್ನಲು ಮತ್ತು ಕುಡಿಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಆಸೆಯನ್ನು ಹೊಂದಿರುತ್ತಾರೆ. ಹಾಡುಗಾರಿಕೆ, ನೃತ್ಯ, ಸಿನಿಮಾ ಸೇರಿದಂತೆ ಇನ್ನಿತರ ಸೃಜನಶೀಲ ಕೃತಿಗಳ ಕಡೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ತಮ್ಮದೇ ಆದ ಕಠಿಣ ಪರಿಶ್ರಮದಿಂದ ಸಾಧನೆಯನ್ನು ಮಾಡುವರು. ಇವರು ತಮ್ಮ ಉತ್ಸಾಹದಿಂದ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವರು ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕೆಲವು ಸಮಯದಲ್ಲಿ ಒಡನಾಟ ಸಮಸ್ಯೆಗಳು ಉಂಟಾಗಬಹುದು. ಕೃತಿಕಾ ನಕ್ಷತ್ರದವರು ಸೈನಿಕ, ಯೋಧ, ಪೊಲೀಸ್, ಕಾನೂನುಗಾರ, ಶಸ್ತ್ರಚಿಕಿತ್ಸೆ, ಶಿಕ್ಷಕ, ತರಬೇತಿದಾರರು, ಹೋಟೆಲ್ ಉದ್ಯಮ, ಟೆಕ್ನಿಕಲ್ ಲೈನ್ ಕೆಲವೊಂದು ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಅಗ್ನಿಹೋತ್ರ ಮಾಡುವುದು ಶ್ರೇಷ್ಠ. ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ, ಪುಸ್ತಕಗಳನ್ನು ದಾನ ಮಾಡುವುದು ಒಳ್ಳೆಯದು. ಕೃತಿಕಾ ನಕ್ಷತ್ರದವರು ಶಿವನ ಆರಾಧನೆ ಮಾಡಿದರೆ ಮತ್ತು ಶಿವನ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದು. ಕೃತಿಕಾ ನಕ್ಷತ್ರದವರು ಜ್ಯೋತಿರ್ಲಿಂಗದ ಚಿತ್ರವನ್ನು ಅಥವಾ ಕೃತಿಕಾ ನಕ್ಷತ್ರದ ಚಿತ್ರವಾದ ಕತ್ತಿಯನ್ನು ತಮ್ಮ ಜೊತೆ ಇಟ್ಟುಕೊಂಡು ಕೆಲಸ ಕಾರ್ಯಗಳಲ್ಲಿ ಮಾಡುವಾಗ ಅದನ್ನು ಇಟ್ಟುಕೊಂಡರೆ ಅವರಿಗೆ ಒಳ್ಳೆಯದಾಗುತ್ತದೆ. ನಮಸ್ಕಾರ.